ನಾಡಿನ ಸಮಸ್ತ ಮಹಾಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ, ಈ ಹಬ್ಬ ವಿಶೇಷವಾಗಿ ವರ್ಷದ ಮೊದಲನೇ ಹಬ್ಬ ಏನು ಮಕರ ಸಂಕ್ರಮಣದ ಈ ಪ್ರಾರಂಭೋತ್ಸವದಲ್ಲಿ ಸಮಸ್ತ ನಾಡಿನ ರೈತರಿಗೆಲ್ಲ ಒಳ್ಳೇದಾಗಬೇಕು, ಅವರ ದುಡಿಮೆಗೆ ಬೆಲೆ ಸಿಗಬೇಕು, ಅವರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ನಿರ್ಮಾಣ ಆಗಬೇಕು ಅಂತೇಳಿ ಇವತ್ತೇನು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಟ್ರಸ್ಟ್ ರಾಮನಗರದವರು ಅವರ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮಾಡಿ ಉಚಿತವಾಗಿ ಕಡಲೆಕಾಯಿ, ಅವರೆಕಾಯಿ ಮತ್ತು ಕಬ್ಬನ್ನ ಕೊಡುವುದರ ಮೂಲಕ ಈ ಇಡೀ ಸಮಸ್ತ ಜನತೆಯ ಜೊತೆಯಲ್ಲಿ ಈ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರೋದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಇದು ಬೆಂಗಳೂರು ಮೈಸೂರು ರಸ್ತೆಯ ಡಿಸಿ ಕಚೇರಿ ಮುಂದೆ ಇರುವ ಶ್ರೀ ಬಾಲನಾಗಮನ ಬಂಡೆ ಶ್ರೀ ದಕ್ಷಿಣಾಭಿಮುಖ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು 4ನೇ ವರ್ಷದ ಕಡಲೆಕಾಯಿ ಪರ್ಸೆ. ಬರುವಂತ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಕಬ್ಬು, ಕಡಲೆಕಾಯಿ, ಅವರೆಕಾಯಿನ ಉಚಿತವಾಗಿ ಕೊಡ್ತಾ ಇದೀವಿ. ಎಲ್ಲ ದಾನಿಗಳ ಒಂದು ಸೇವಾ ರೂಪದಲ್ಲಿ ಬಂದಿರುವಂತದ್ದ ಈ ಕಬ್ಬು, ಕಡಲೆಕಾಯಿ, ಅವರೆಕಾಯಿನ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ವಿತರಣೆ ಮಾಡ್ತಾರೆ. ಇದು 4ನೇ ವರ್ಷದ ಪರ್ಸೆ, ಕಡಲೆಕಾಯಿ ಪರ್ಸೆ. ಸತತವಾಗಿ ಇಲ್ಲಿ ಬರುವಂತ ಎಲ್ಲ ಭಕ್ತಾದಿಗಳಿಗೆ ಹೆಚ್ಚು ಕಮ್ಮಿ ಒಂದು 3000 ಜೊಲ್ಲೆ ಕಬ್ಬು ತರಿಸಿದ್ದೇವೆ. 2 ಟನ್ನು ಅವರೆಕಾಯಿ, 2 ಟನ್ನು ಕಡಲೆಕಾಯಿ ಎಲ್ಲ ಪ್ಯಾಕ್ ಮಾಡಿ ಮತ್ತೆ ಎಲ್ಲ ದಾನಿಗಳು ನಮ್ಗೆ ದೇವಸ್ಥಾನಕ್ಕೆ ದಾನಿಗಳು ಕೊಟ್ಟಿದ್ದಾರೆ. ಆ ದಾನಿಗಳ ಮುಖಾಂತರ ಅವರು ನೇರವಾಗಿ ಕಾಣಿಸ್ಕೊಳ್ಳ, ಹಾಗಾಗಿ ನಮ್ಮ ಮುಖಾಂತರ ದೇವಸ್ಥಾನ ಮುಖಾಂತರ ಈ ಕಾರ್ಯಕ್ರಮನ, ಈ ಧರ್ಮ ಕಾರ್ಯಕ್ರಮನ ಸಹಕರಿಸಲು ಎಲ್ಲ ದಾನಿಗಳು ನಮ್ಗೆ ಸಹಕಾರ ಕೊಡ್ತಿದ್ದಾರೆ. ಅದೇ ರೀತಿ 4ನೇ ವರ್ಷದ ಕಡಲೆಕಾಯಿ ಪರ್ಸೆ ಯಶಸ್ವಿಯಾಗಿ ಶುರು ಆಗ್ತಾ ಇದೆ. ಅನ್ಕೊಂಡಿರೋ ಉದ್ದೇಶ ಸ್ವಾಮಿ ದರ್ಶನ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹಬ್ಬದ ಒಂದು ಪ್ರಯುಕ್ತ ಹೊಸ ವರ್ಷದ ಒಂದು ಮೊದಲೇ ಹಬ್ಬದಲ್ಲಿ ವಿಶೇಷವಾಗಿ ರಾಮನಗರದಲ್ಲಿ ಒಂದು ವಿಶೇಷವಾಗಿ ಜರುಗಲಿ ಅಂತ. ಆದ್ರಿಂದ ಈ ದಕ್ಷಿಣಾಭಿಮುಖ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಕಡಲೆಕಾಯಿ, ಅವರೆಕಾಯಿ ಮತ್ತು ಕಬ್ಬನ್ನು ಫ್ರೀಯಾಗಿ ಉಚಿತವಾಗಿ ವಿತರಿಸ್ತೀವಿ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನಗರದ ಎಲ್ಲ ದಾನಿಗಳು ಹಾಗೂ ಭಕ್ತಾದಿಗಳ ಸಹಕಾರದಿಂದ ಏನಿ 4ನೇ ವರ್ಷದ ಪಂಚಮುಖಿ ಆಂಜನೇಯ ಸ್ವಾಮಿಯ ಸಂಕ್ರಾಂತಿ ಹಬ್ಬದ ಪರಿಸರ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ರಾಮನಗರದ ಭಕ್ತಾದಿಗಳು ಸಹಕಾರ ಕೊಟ್ಟಿದ್ದಾರೆ. ಈ ಹಿಂದೆ ಸುಮಾರು 200 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ರಾಮನಗರದ ಸುಮಾರು ಜನ ಬಂಡೆ ಹೊಡೆದು ಜೀವನ ಮಾಡ್ತಾ ಇದ್ರು. ಆ ಜೀವನ ಮಾಡಿದಂತ ಅವರು ಕಿತ್ತಂತ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ರು. ಅದಾದ್ಮೇಲೆ ಹಿಂದೆ ಪಂಚಮುಖಿ ಆಂಜನೇಯ ಸ್ವಾಮಿಯ ನೂತನವಾಗಿ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ 17 ವರ್ಷ ಆಗಿದೆ. 17 ವರ್ಷದಿಂದ ಈ ಸ್ವಾಮಿ ನೆಲೆಸಿದ ಮೇಲೆ ರಾಮನಗರದ ಭಕ್ತಾದಿಗಳಿಗೆ ಬಹಳಷ್ಟು ಅನುಕೂಲ ಆಗಿದೆ. ಅವರ ಏರಿಯಲ್ಲಿ ಭಕ್ತಾದಿಗೆ ಹರಿಸ್ಕೊತದೆಲ್ಲ ಪರಿಪೂರ್ಣ ಆಗಿದೆ. ಹಾಗಾಗಿ ಈ ಸಲ 4ನೇ ವರ್ಷದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಂದಂತ ಭಕ್ತಾದಿಗಳಿಗೆ ಪೊಂಗಲ್ಲು, ಕಡಲೆಕಾಯಿ, ಅವರೆಕಾಯಿ, ಕಬ್ಬು ಹೀಗೆ ಹಲವು ಪದಾರ್ಥಗಳನ್ನ ಅವರಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲರೂ ಸರತಿ ಸಾಲಲ್ಲಿ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ. ಏನಿ ಪಂಚಮುಖಿ ಆಂಜನೇಯ ಸ್ವಾಮಿ ಅಂದ್ರೆ ನಾವು ದಕ್ಷಿಣಾಭಿಮುಖವಾಗಿ ರಾಮದೇವರ ಬೆಟ್ಟದ ಅಲ್ಲಿ ಆ ದೇವಸ್ಥಾನ ಇದೆ, ಅದೇ ಅಭಿಮುಖವಾಗಿ ಇಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಹಾಗಾಗಿ ಈ ಏನು ರಾಮನಗರಕ್ಕೆ ಮೂಲ ಎಂಟ್ರೆನ್ಸ್ ಜಾಗದಲ್ಲಿ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಬಹಳಷ್ಟು ಹೆಣ್ಮಕ್ಳಿಗೆ ಬಹಳಷ್ಟು ಏನು ಸಮಸ್ಯೆಗಳಿರ್ತಾವ ಅಂದವರು ಯಾರ್ಯಾರು ಹರಿಸ್ಕೋತಾರೋ ಅವ್ರಿಗೆಲ್ಲ ನಿಜವಾಗ್ಲೂ ಒಳ್ಳೆದಾಗಿದೆ. ಯಾಕೆಂದ್ರೆ ಬಹಳಷ್ಟು ಜನ ಇಲ್ಲಿ ಹೆಣ್ಮಕ್ಳು ಬಂದು ಮದುವೆ ಆಗಿಲ್ಲ, ಇನ್ನೇನೋ ಮಕ್ಕಳಾಗಿಲ್ಲ ಅನ್ನೋರು ಬಹಳಷ್ಟು ಜನ ಬಂದು 1 ವಾರ, 15 ದಿನ, 20 ದಿನ ಮಂಡಲ ಪೂಜೆ ಮಾಡ್ತಾವ್ರೆ. ಅವ್ರಿಗೆಲ್ಲರಿಗೂ ದೇವರು ಅನುಗ್ರಹ ಕೊಟ್ಟವ್ರೆ. ಹಾಗಾಗಿ ನಿಮ್ಮ ಮುಖಾಂತರ ಹೇಗೆ ಕೇಳ್ಕೊಳ್ತೀವಿ ಅಂದ್ರೆ ರಾಮನಗರ ಜಿಲ್ಲೆಯ ಎಲ್ಲಾ ಭಕ್ತಾದಿಗಳು ಪ್ರತಿ ವರ್ಷ ಬಂದು ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕಾರ ಮಾಡ್ಕೋಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇನೆ. ವಸ್ತುಗಳು ಇದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಚಳಿಗಾಲದಲ್ಲಿ ಏನು ಪ್ರಾರಂಭ, ಈ ಹೊಸ ವರ್ಷದ ಪ್ರಾರಂಭಕ್ಕೆ ನಾವೆಲ್ಲ ಅಜ್ಜೆ ಇಡ್ತಾ ಇದೀವಿ. ಶುಭ ಸಂದೇಶ. ಯಾಕೆಂದ್ರೆ ಈಗೆಲ್ಲ ರೈತಾಪಿ ವರ್ಗ 1-2 ತಿಂಗಳು ಆರಾಮಾಗಿ ರೆಸ್ಟ್ ಇರುವಂತ ವರ್ಗ, ಸ್ಕೂಲ್ ರೆಸ್ಟ್ ಇರುವಂತ ವರ್ಗ, ಪ್ರಾಣಿಗಳು ಏನ್ ದನ ಕರುಗಳು ವ್ಯವಸಾಯ ಮಾಡಿ ಈ ಹಬ್ಬಕ್ಕೆ ಅವಕ್ಕೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಮಾಡಿ ಆ 2 ತಿಂಗಳು ಅವಕ್ಕೆ ಒಳ್ಳೆ ಮೇವು ಕೊಟ್ಟು ಒಳ್ಳೆ ರಕ್ಷಣೆ ಮಾಡಿ ಅವು ಸುಖವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಮಕರ ಸಂಕ್ರಾಂತಿ ಹಬ್ಬವನ್ನ ನಮ್ಮ ಪೂಜೆರು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಬ್ಬದ ದಿನ ಎಲ್ಲರಿಗೂ ಶುಭವಾಗಲಿ. ದೇವರು ಶುಭ, ಶಾಂತಿ, ಐಶ್ವರ್ಯ, ನೆಮ್ಮದಿಯನ್ನು ನೀಡಲಿ ಸಾಧಿಸ್ತಾ ಇದೊಂದು ಸಾಂಪ್ರದಾಯಿಕ ನಮ್ಮ ನಾಡ ಹಬ್ಬ.
ಸ್ವಾಮಿ ಬಾ ಬಾ. ಕಡಲೆಕಾಯಿ ಹೋಗ್ಬಿಟ್ರಪ್ಪ ಬಿಸ್ಲು. ಹೋಗ್ ಬನ್ನಿ, ನಾನು ಹೋಗ್ತೀನಿ. ಹೋಗಿದ್ದಾ? ಎಲ್ಲ ಮೂರ್ ಕಡೆ ಹೋಗ್ ಬನ್ನಿ, ಸಾವ ಆಗ್ಬಿಟ್ಟಿದ್ದಾವೆ.